ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀತಾ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಮಹಿಳಾ ದಿನಾಚರಣೆಯ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಂತ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಒಬ್ಬ ಹೆಣ್ಣಾಗಿ ಹುಟ್ಟಿದ ಮೇಲೆ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅತ್ತಿಗೆ ಆಗಿ, ಅಜ್ಜಿಯಾಗಿ, ಸೊಸೆಯಾಗಿ, ಚಿಕ್ಕಮ್ಮ ಆಗಿ, ದೊಡ್ಡಮ್ಮ ಆಗಿ, ಸೊ ಇಷ್ಟು ಪಾತ್ರಗಳನ್ನು ಆಕೆ ನಿರ್ವಹಿಸಬೇಕಾಗುತ್ತೆ ಒಂದು ಕುಟುಂಬದಲ್ಲಿ. ಆದರೆ ಇವತ್ತು ನಾವು ಕಾಣ್ತಾ ಇರುವಂತಹ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಂಡಿರೋದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರನೇ. ಸೊ ನಾನು ಇನ್ನಷ್ಟು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬ ಹೆಣ್ಮಗುಗೂ ಇಲ್ಲಿ ಸಮಾನ ಅವಕಾಶಗಳು ಸಿಗದೇ ಇರ್ಬೋದು. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದಕ್ಕೆ ಕಾರಣ ಕುಟುಂಬ ಆಗಿರುತ್ತೆ, ಅವರ ಒಂದು ಸುತ್ತಮುತ್ತಲ ಇರುವಂಥ ವಾತಾವರಣವೂ ಆಗಿರುತ್ತೆ. ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂತಂದರೆ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಏನೋ ಸಾಧಿಸಬೇಕು, ಏನೋ ಕಲಿಬೇಕು ಅನ್ನೋ ಒಂದು ಆಸೆ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಮನೆಯಲ್ಲಿರುವಂತಹ ಕುಟುಂಬದಲ್ಲಿರುವಂಥ ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ಸೊ ಅವರು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಳೆಸೋದ್ರಿಂದ ಆ ಹೆಣ್ಮಗಳು ಖಂಡಿತ ಮುಂದೆ ಬಂದು ಏನಾದರೂ ಜೀವನ ಮಾಡಲಿಕ್ಕೆ, ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶಗಳಿರುತ್ತೆ. ಪ್ರತಿಯೊಬ್ಬರ ಮನೆಗೂ ಒಬ್ಬ ಹೆಣ್ಮಗಳಿದ್ದೇ ಇರ್ತದೆ. ಅದು ಈಗ ನಾನು ಯಾವಾಗಲೇ ಹೇಳ್ದಂಗೆ ಯಾವುದಾದ್ರೂ ಒಂದು ಪಾತ್ರ ವಹಿಸ್ತಾ ಇರ್ತಾಳೆ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು. ಈ ರೀತಿ ನಿಮ್ಮ ಮನೆಯಲ್ಲೊಂದು ಸೊಸೆ, ನಿಮ್ಮ ಮನೆಯಲ್ಲಿರುವಂಥ ಮಗಳು ಇನ್ನೊಬ್ಬರ ಮನೆಗೆ ಸೊಸೆ ಆಗಿ ಹೋಗಿರುವಂಥ ಒಂದು ದೃಷ್ಟಿಕೋನದಿಂದಲೇ ನೋಡಿ ಬಂದಿರೋಂಥ ಸೊಸೆಯನ್ನು ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡಿ. ಅವ್ರಿಗೂ ಕೆಲವೊಂದು ಸಮಾನ ಅವಕಾಶಗಳಿದ್ದಾವೆ. ಅದನ್ನು ಅವ್ರಿಗೆ ತಿಳುವಳಿಕೆಯನ್ನು ತಗೊಳ್ಳೋದಕ್ಕೆ ಸ್ವಲ್ಪ ನೀವು ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಅವ್ರಿಗೆ ಹೆಣ್ಮಗಳಿಗೆ ಬೇಕಾಗಿರುತ್ತೆ. ಮುಂದುವರೆದ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಹೆಣ್ಮಕ್ಳು ಕ್ರೀಡೆಯಲ್ಲಿ ಮುಂದೆ ಇದ್ದಾರೆ, ಎಜುಕೇಷನಲ್ಲಿ ಮುಂದೆ ಇದ್ದಾರೆ. ಅದೇ ರೀತಿ ಎಕ್ಸಾಂಪಲ್ ಕಲ್ಪನಾ ಚಾವ್ಲಾ ಆಗಿರ್ಬೋದು, ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಮತ್ತು ಇನ್ನೂ ಒಂದಷ್ಟು ಹೆಣ್ಮಕ್ಳನ್ನ ಮಾದರಿಯಾಗಿ ತಗೊಂಡಾಗ ನಮಗೇನು ಎಲ್ಲೋ ಒಂದು ಕಡೆ ನಾವು ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಅಂತಂದ್ರೂ ಒಂದು ಸ್ಮಾಲ್ ಮಟ್ಟಿಗೆ ಅಟ್ಲೀಸ್ಟು ನಮ್ಮನ್ನು ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಳೋ ಮಟ್ಟಿಗಾದರೂ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಎಲ್ಲರಿಗೂ ಇರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಿದಾಗ ನಿಜವಾಗ್ಲೂ ನಾವು ಅವ್ರಿಗೆ ಬೆಲೆ ಕೊಟ್ಟಂಗೆ. ಎಲ್ಲರೂ ಹೇಳ್ತಿರ್ತಾರೆ, ಹೆಣ್ಮಕ್ಳು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಹೆಣ್ಮಕ್ಳು ನೀವು ಮರ್ಯಾದೆ ಕೊಡಿ, ಹೆಣ್ಮಕ್ಳು ನೀವು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು. ಖಂಡಿತ ಪೂಜೆ ಮಾಡೋದು ಅಂತಂದರೆ ನನ್ನ ಲೆಕ್ಕದಲ್ಲಿ ದೇವ್ರ ಪೂಜೆ ಮಾಡೋ ಅಷ್ಟು ಮಟ್ಟಕ್ಕೆ ಅವ್ರನ್ನ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ, ಅವರ ಒಂದು ಆಸೆಗಳಿಗೆ, ಅವರ ಒಂದು ಏನು ಅಚೀವ್ಮೆಂಟ್ ಮಾಡ್ಕೋಬೇಕಂತಿರ್ತಾರೆ ಹೆಣ್ಮಕ್ಳು, ಅವ್ರಿಗೆ ಒಂದು ಸ್ವಲ್ಪ ನಿಮ್ಮ ಕೈಲಾದಷ್ಟು ಎನ್ಕರೇಜ್ಮೆಂಟ್ ಕೊಟ್ಟರೆ ಖಂಡಿತ ಅವರು ನಿಮ್ಮ ಸಮಾನ ಬರಲಿಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಮುಂದೆ ಬೆಳೆಸಿದವ್ರು ಆಗ್ತೀರಾ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಇತ್ತೀಚೆಗೆ ನಾನು ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಕೆಲವೊಂದು. ಸೊ ಅದರಲ್ಲಿ ಆ ಪ್ರೋಗ್ರಾಮಲ್ಲಿ ಹೆಣ್ಮಕ್ಳ ಬಗ್ಗೆ ಅಲ್ಲೊಂದು ಸೆಷನ್ ಇತ್ತು. ತುಂಬ ನನಗೆ ಎಫೆಕ್ಟಿವ್ ಅಂತು. ನನಗೆ ಅದರಲ್ಲಿ ತುಂಬ ಎಮೋಷ್ನಲ್ ಆದೆ ನಿಜವಾಗ್ಲೂ. ಏನಂತಂದರೆ, ಹೆಣ್ಮಕ್ಳು ಇವಾಗಲೂ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ಸಾರಿ. ಏನಂತಂದರೆ, ಹೆಣ್ಮಕ್ಳಿಗೆ ಕೆಲವೊಂದು ಗಾದೆ ಮಾತುಗಳು ಬರೀರಿ, ಹೆಣ್ಮಕ್ಳ ಉದ್ದೇಶ ಇಟ್ಟುಕೊಂಡು ಕೆಲವೊಂದು ಗಾದೆ ಮಾತುಗಳು ಬರೀರಿ ಅಂತಂದ್ಬಿಟ್ಟು ನಮ್ಗೆ ಹೇಳಿದರು. ನಾವಲ್ಲಿ ಗಾದೆ ಮಾತುಗಳೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗುಂಪು ಚಟುವಟಿಕೆ ಮಾಡಿಸಿದ್ರಲ್ಲಿ ಒಂದು 5 ಜನನನ್ನು ಕೂರಿಸ್ಬಿಟ್ಟು ಒಂದು ಗುಂಪು ಚಟುವಟಿಕೆ ಮಾಡಿಸಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಗಾದೆ ಮಾತುಗಳಿದ್ದಾವೆ ಅದು ನಿಮ್ಮ ಇದರಲ್ಲಿ ಬರೀರಿ ಅಂತಂದರೆ ಒಂದು ಡ್ರಾಯಿಂಗ್ ಶೀಟ್ ಕೊಟ್ಟು ಬರೆಸಿದ್ದು. ಸೊ ಎಲ್ಲರೂ ಬರೆದ್ರು, ಹೆಣ್ಮಕ್ಳಿಗೂ ಬರೆದ್ರು, ಗಂಡು ಮಕ್ಳಿಗೂ ಬರೆದ್ರು. ಹೆಣ್ಮಕ್ಳ ಬಗ್ಗೆ ಅಂತಲೇ ಏನಿಲ್ಲ, ಸೊ ಗಂಡು ಮಕ್ಕಳಿಗೆ ಯಾವ ಅನ್ವಯಿಸುತ್ತೆ ಅಂದ್ಬಿಟ್ಟು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಇದ್ದಿದ್ದು ಆಲ್ಮೋಸ್ಟು ಒಂದು ಸಹ ಗಂಡು ಮಗುವಿಗೆ ಬರುವಂಥ ಗಾದೆ ಮಾತು ಇರಲಿಲ್ಲ. ಇದ್ರೂ ಅದು ಘನತೆಯಿಂದ ಕುಳಿತು. ಯಾವ ರೀತಿ ಪುರುಷ ಪ್ರಧಾನ ಸಮಾಜ ಅಂತಂದ್ಬಿಟ್ಟು ಏನಂತೀವಿ, ಅದನ್ನು ಎತ್ತಿ ಕಾಣಿಸೋ ಥರ ಇತ್ತು ಆ ಗಾದೆ ಮಾತುಗಳು ಅನ್ನೋದು. ಮಿಕ್ಕಿದ ಗಾದೆ ಮಾತು, ಪ್ರತಿಯೊಂದು ಗಾದೆ ಮಾತುಗಳು ಸಹ ಹೆಣ್ಮಗಳನ್ನ ಹೊಗಳ್ತಾನೆ ಅವಳ ಒಂದು ಸ್ವಭಾವ, ಅವಳ ಒಂದು ವ್ಯಕ್ತಿತ್ವ ಒಂದು ಕುಟುಂಬಕ್ಕಷ್ಟೇ ಸೀಮಿತ,
ನೀನು ಇಷ್ಟೇ ಕಟ್ಟುಪಾಡುಗಳೊಂದಿಗೆ ಇರಬೇಕು, ನೀನು ಇಷ್ಟರ ಒಳಗಡೆ ಇರಬೇಕು, ಇಷ್ಟು ಇದರ ಬಂಧನದೊಳಗೆ ನೀನು ಬರೋಂಗಿಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಆ ಗಾದೆ ಮಾತುಗಳು ತುಂಬ ಎಫೆಕ್ಟಿವ್ ಕಾಣ್ತು. ಒಂದು ಅಲ್ಲಿ ಮತ್ತೆ ಅದೆಲ್ಲ ಗಾದೆ ಮಾತುಗಳೆಲ್ಲ ಆದಮೇಲೆ ಯಾರೋ ಒಬ್ಬರನ್ನ ಜಸ್ಟ್ ಅಲ್ಲಿರೋವಂಥನ್ನೇ ಅಲ್ಲಿ ನಿಲ್ಲಿಸ್ಬಿಟ್ಟು, ನಿಮ್ಮ ಗಾದೆ ಮಾತು ಬರೆದಿರೋ ಗಾದೆ ಮಾತುಗಳು ನಿಮ್ಮ ಒಂದು ಗ್ರೂಪ್ ಚಟುವಟಿಕೆ ಮಾಡಿಸಿದಾಗ ಒಬ್ಬೊಬ್ಬರೇ ಹೇಳಿ ಅಂತಂದಾಗ ಹೇಳ್ತಿದ್ದಾಗ ಆ ಗಾದೆ ಮಾತುಗಳನ್ನ ಎತ್ಕೊಂಡು ಹೋಗಿ ನಾನು ಇಲ್ಲಿ ಪಿಕ್ಚರ್ ಹ್ಯಾಡ್ ಮಾಡ್ತೀನಿ ನೋಡಿ. ಒಂದು ವೀಡಿಯೋನೂ ನಾನು ಇಲ್ಲಿ ಪಕ್ಕದ ಸೈಡಲ್ಲಿ ಕೊಡ್ತೀನಿ, ನಾನು ಎಡಿಟಿಂಗಲ್ಲಿ ಖಂಡಿತ ನೋಡಿ. ಹೆಂಗಂತಂದರೆ ಒಂದೊಂದು ಗಾದೆ ಮಾತನ್ನು ಅಲ್ಲಿ ನಿಂತಿರೋಂಥ ಹುಡುಗಿಗೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಡ್ರಾಯಿಂಗ್ ಶೀಟಲ್ಲಿ ಹಿಂಗೆ ಮಾಡಿ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಕಂಪ್ಲೀಟು ಆಕೆ ಮುಚ್ಕೊಂಡ್ಬಿಟ್ಟಿದೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ಕಣ್ಣಿಗೆ ಕಿವಿಗೆ ಪ್ರತಿಯೊಂದಕ್ಕೂ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಕೊನೆಗೆ ನಮಗೆ ಅಲ್ಲಿ ಒಂಥರ ಎಷ್ಟು ನೋವಾಯಿತು ಅಂದರೆ ಪ್ರತಿಯೊಬ್ಬರು ಕಣ್ಣೀರು ಹಾಕಿದ್ರು. ಅಲ್ಲಿ ಇಷ್ಟೊಂದು ಇದಾಗಿದೆಯಾ ನಮ್ಮ ಸಮಾಜದಲ್ಲಿ, ಇಷ್ಟು ಗಾದೆ ಮಾತುಗಳು ಹೆಣ್ಮಗಳನ್ನ ಮನೆಯಿಂದ ಆಚೆ ಬರ್ಲಿಕ್ಕೆ ಬಿಡ್ದಿರ ಕಟ್ಟಾಗ್ತಿರೋಂಥ ಗಾದೆ ಮಾತುಗಳು ಇಷ್ಟೊಂದು ಇದೆಯಾ ಅಂತಂದ್ಬಿಟ್ಟು ನಿಜವಾಗ್ಲೂ ತುಂಬ ನೋವಾಯಿತು. ಮತ್ತು ಅದಕ್ಕೆ ಸಲ್ಯೂಷನ್ನು ನಾವು ಒಳ್ಳೆ ಕಂಡುಕೊಂಡ್ವಿ. ಏನಂತಂದರೆ ಹೆಣ್ಮಗಳನ್ನ ಇಷ್ಟು ಒಂದು ಏನಂತೀವಿ ಬಂಧನಕ್ಕೆ ಗುರಿ ಮಾಡುವಂಥ ಗಾದೆ ಮಾತುಗಳಿದ್ದಾವಲ್ಲ, ಇದಕ್ಕೆ ಆಪೋಸಿಟ್ಟಾಗಿ ಕೆಲವೊಂದು ಗಾದೆ ಮಾತುಗಳನ್ನ ನೀವೇ ಸೃಷ್ಟಿ ಹಾಕಿ ಇದರಿಂದ ಬಂಧನದಿಂದ ವಿಮುಕ್ತಿ ಕೊಡಿ ಅಂತಂದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ಲು ಕೆಲವೊಂದು ಇರ್ತವೆ, ಅದಕ್ಕೆ ಆಪೋಸಿಟ್ಟಾಗಿ ಒಳ್ಳೆಯದಾಗಿ ಅಂದರೆ ಸಮಾಜದಲ್ಲಿ ಆಕೆ ಬಂದು ಬದುಕೋದಾಗಿರ್ಬೋದು, ಒಂದು ಗಂಡನ ಜೀವನವನ್ನು ನಡೆಸ್ಕೊಳ್ಳೋದಾಗಿರ್ಬೋದು, ಕೆಲವೊಂದು ಅಲ್ಲಿ ಬದಲಾವಣೆ ತರಲಿಕ್ಕೆ ಎಲ್ಲರಿಂದನೂ ಒಂದೊಂದು ಗಾದೆ ಮಾತುಗಳನ್ನೆಲ್ಲ ಹೇಳಿದ್ವಿ ನಾವು. ಒಂದು ಒಳ್ಳೆ ಗಾದೆ ಮಾತನ್ನು ಹೇಳಿ ಏನೋ ಒಂದು ಹುಡುಗಿಗೆ ಸುತ್ತಿರ್ತಾರೆ ಗಾದೆ ಮಾತನ್ನು, ಅದನ್ನು ಬಿಚ್ಚೋದು. ಸೊ ಈ ರೀತಿ ಮಾಡಿದಾಗ ಆಕೆಗೆ ತುಂಬ ರಿಲೀಫ್ ಆಗುತ್ತೆ. ನಿಜವಾಗ್ಲೂ ಆಕೆ ಅದರಲ್ಲಿ ಫುಲ್ಲು ತಲೆಯಲ್ಲಿ ಆಗಿಬಿಟ್ಟಾಳೆ ಆಕೆ. ಹೆಂಗೆ ನನಗೆ ಇಷ್ಟು ಮುಚ್ಚಿಬಿಟ್ಟಿದ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಒಂಥರ ಕಣ್ಣು ಸುತ್ತಿ ವಾಂತಿ ಬರೋ ಅಷ್ಟು ಟೈರ್ಡ್ ಆಗಿಬಿಟ್ಟಿದೆ ಅಲ್ಲಿ ನಿಂತು, ಅದರಿಂದ ಬಾಯಿ ಮೂತೆಲ್ಲ ಸುತ್ತಿರೋದ್ರಿಂದ ಅವಾಗ ಸ್ವಲ್ಪ ಆರಾಮ ಅನ್ನಿಸ್ತು ಆಕೆಗೆ. ಮತ್ತು ಕೂತ್ಕೊಂಡು ಮತ್ತು ಈ ರೀತಿ ಆದರೆ ಸಮಾಜದಲ್ಲಿ ಎಷ್ಟು ಬದಲಾವಣೆ ಕಾಣುತ್ತೆ. ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಶೋಷಣೆಗೊಳಪಡ್ತಾ ಇದ್ದಾರೆ, ಸುಮಾರು ಕೇಸ್ಗಳು ನೋಡ್ತಾ ಇದ್ದೀವಿ. ಅದರಿಂದೆಲ್ಲ ಖಂಡಿತ ನಮಗೆಲ್ಲ ರಿಲೀಸ್ ಸಿಗುತ್ತಾ ಅಂತಂದ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಕ್ವಶನ್ ಮಾಡುತ್ತೆ. ಒನ್ಸ್ ಅಪಾನ್ ಎ ಟೈಮು ನಾವು ಸಹ ಅಂಥ ಗಾದೆ ಮಾತುಗಳಿಗೆ ಒಲ್ಪಟ್ಟು ಬರ್ತಾ ಇರೋಂಥ ಹೆಣ್ಮಕ್ಳೇ. ಪ್ರತಿಯೊಬ್ಬ ಕುಟುಂಬದಲ್ಲೂ ಇರ್ತೀವಿ, ಪ್ರತಿಯೊಂದು ಬೀದಿಯಲ್ಲೂ ಇರ್ತೀವಿ, ಪ್ರತಿಯೊಂದು ಕಡೆಯೂ ಹೆಣ್ಮಕ್ಳಿಗೆ ಇಂಥದೇ ಬಟ್ಟೆ ಆಗಬೇಕು, ಇಂಥದೇ ಮಾತಾಡಬೇಕು, ಹಿಂಗೆ ನಗಂಗಿಲ್ಲ, ಹಂಗೆ ಓಡಾಡೋಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ, ಪ್ರತಿಯೊಂದರಲ್ಲೂ ಒಂದು ರಿಸ್ಟ್ರಿಕ್ಷನ್ಸ್ ಇಟ್ಟಿರ್ತಾರೆ, ಪ್ರತಿಯೊಂದಕ್ಕೂ ಒಂದು ನಿರ್ಬಂಧನೆಗಳನ್ನು ಇಟ್ಟಿರ್ತಾರೆ. ಸೊ ಅದರಿಂದ ನಾವು ಒಂದು ಸ್ವಲ್ಪ ಆಚೆ ಬಂದು ನಾವೇನಂತ ನೋಡ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಒಂದು ಪ್ರಾಮುಖ್ಯತೆ ಏನು ಅಂತಂದ್ಬಿಟ್ಟಲ್ಲಿ. ಆವಾಗ ಅದೆಲ್ಲ ಆದಮೇಲೆ ನಾವು ಒಬ್ಬೊಬ್ಬರು ಹೊಸ ಗಾದೆ ಮಾತು ಹುಟ್ಟಾಕಿದ್ವಿ. ಗಾದೆ ಮಾತೆಲ್ಲ ಅಲ್ಲಿ ಒಂದು ಹೊಸ ನೀತಿಯನ್ನು ಹುಟ್ಟಾಕಿದ್ವಿ. ಅಲ್ಲಿರುವಂಥ ಗಂಡ್ಮಕ್ಳು ಇದ್ದರು, ಗಂಡ್ಮಕ್ಳು ಸಹ ತುಂಬ ಎಮೋಷ್ನಲ್ ಆದರು. ಖಂಡಿತ ನನಗೆ ಅದು ತುಂಬ ಖುಷಿ ಆಯಿತು. ನಿಜವಾಗ್ಲೂ ಆ ಸೆಕ್ಷನ್ ಅಂತೂ ನನಗೆ ಒಳ್ಳೆ ಎಫೆಕ್ಟಿವ್ ಸೆಕ್ಷನ್ ಅಂತಲೇ ಅನ್ನಿಸ್ತು. ಲಾಸ್ಟಲ್ಲಿ ಫೀಡ್ಬ್ಯಾಕ್ ಕೊಡಬೇಕಂತಂದ್ರೂ ನಾನು ಅದನ್ನೇ ಅವ್ರಿಗೆ ಶೇರ್ ಮಾಡಿದೆ. ನನಗೆ ಅದು ತುಂಬ ಇಷ್ಟ ಆಯ್ತು ಸರ್. ನಿಜವಾಗ್ಲೂ ನಾನು ಕ್ವಶನ್ ರೈಸ್ ಮಾಡೋದು ಅಂದ್ಕೊಂಡೆ. ಹಾಗಾದರೆ ಈ ಬಂಧನಗಳಿಂದ ವಿಮುಕ್ತಿಗೊಳಿಸೋದು ಯಾವಾಗ, ಹೇಗೆ ಅಂತಂದ್ಬಿಟ್ಟು ಮೇಡಮ್ ಅವರೇ ನನಗೆ ರಿಪೀಟ್ ಕ್ವಶನ್ ಮಾಡಿದಾಗ ನನಗೆ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದಂತಂದ್ಬಿಟ್ಟು ನಾನು ಅದನ್ನು ಸಹ ಶೇರ್ ಮಾಡಿಕೊಂಡೆ. ಹಾಗಾದರೆ ಇದರಿಂದ ವಿಮುಕ್ತಿ ಇಲ್ವಾ ನಮಗೆ ಅಂತಂದ್ಬಿಟ್ಟು ನಾನು ಪದೇ ಯೋಚನೆ ಮಾಡ್ತಾನೇ ಇದ್ದೀನಿ. ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಅವನ್ನೆಲ್ಲ ದಾಟ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬ ಹೆಣ್ಮಗಳು ಯೋಚನೆ ಮಾಡ್ತಿರ್ತಾರೆ. ಆದರೆ ಕುಟುಂಬದ ಸಹಾಯ ಇಲ್ಲದೆ ಕಾರಣಕ್ಕೆ, ಅವರ ಒಂದು ಹಸ್ಬೆಂಡ್ ಸಹಾಯ ಇಲ್ಲದ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಭಯಕ್ಕೊಳಗಾಗಿ ಇರೋ ಕಡೆನೇ ತಾಯಿಯಾಗಿ ಅಜ್ಜಿಯಾಗಿ ಲಾಸ್ಟ್ಗೆ ಸಾವಪ್ಪುವಂಥ ಪರಿಸ್ಥಿತಿ ಹೆಣ್ಮಕ್ಳು. ಗಂಡ್ಮಕ್ಳಿಗಿಲ್ಲ ಜವಾಬ್ದಾರಿ, ಗಂಡ್ಮಕ್ಳಿಗೆ ಕೆಲವೊಂದು ಕಂಡೀಷನ್ಸ್ ಇಲ್ವ, ಗಂಡ್ಮಕ್ಳಿಗೆ ಶೋಷಣೆಗಳಿಲ್ವ. ಸೊ ಕೆಲವೊಂದು ಏರಿಯಾದಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಗಂಡ್ಮಕ್ಳು ಉದ್ದೇಶಿಸಿ ವಿರುದ್ಧವಾಗಿ ಉದ್ದೇಶವನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಆದರೆ ನನ್ನ ಒಂದು ಅನಿಸಿಕೆ, ವುಮೆನ್ಸ್ ಡೇ ಒಂದು ಏನು ಮಾಡ್ತಾಯಿದ್ದೀವಿ, ಮಹಿಳಾ ದಿನಾಚರಣೆ ಏನು ಮಾಡ್ತಾಯಿದ್ದೀವಿ, ಇದಕ್ಕೊಂದು ಸಂಪೂರ್ಣವಾದ ಅರ್ಥ ಬರಬೇಕಂತಂದರೆ ಖಂಡಿತ
ನಾವು ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆ ತರಬೇಕಾಗುತ್ತೆ. ಹೆಣ್ಮಕ್ಳ ವಿಚಾರದಲ್ಲಿ ನಾನೊಂದು ತುಂಬ ಹಿತನುಡಿಗಳನ್ನು ಕೇಳಿದ್ದೀನಿ. ಮಹಿಳೆ ಮನೆಗೆ ಬೆಳಕು, ಸಮಾಜಕ್ಕೆ ಶಕ್ತಿ ಅಂತ ಅಂದ್ಬಿಟ್ಟು ಆಗಿರ್ಬೋದು, ಮಹಿಳೆ ಶಕ್ತಿ ಸಮಾಜದ ಅಭಿವೃದ್ಧಿಗೆ ಮೂಲ ಅಂತ ಆಗಿರ್ಬೋದು. ಸೊ ಇವೆಲ್ಲ ಯಾಕೆ ಮತ್ತೆ ಇವತ್ತು SLC ಆಗಿದ ತಕ್ಷಣ ಮದುವೆಗಳು ಮಾಡಿಬಿಡ್ತಾ ಇದ್ದಾರೆ, ಸೆಕೆಂಡ್ PUC ಆಗಿದ ತಕ್ಷಣ ಮದುವೆಗಳು ಮಾಡಿಬಿಡ್ತಿದ್ದಾರೆ. ಇಷ್ಟು ಟೆಕ್ನಾಲಜಿ ಮುಂದುವರೆದ್ರೂ ನಮ್ಮ ಒಂದು ತಿಳುವಳಿಕೆ ಎಷ್ಟು ಮಟ್ಟಿಗಿದೆ ಅಂತಂದರೆ, ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳಿಂದನೂ ಕೆಲವೊಂದು ಆಗುತ್ತೆ. ಅದಕ್ಕೆ ತಂದೆ ತಾಯಿ ಕಾರಣ ಅಂತಲೂ ಹೇಳೋಕ್ಕಾಗಲ್ಲ, ಆ ಮಗು ಕಾರಣ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಬದಲಾವಣೆದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತಂದರೆ ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಪ್ರತಿಯೊಂದು ಸೆಷನ್ನಲ್ಲೂ ಅಷ್ಟೇ, ಯಾವುದೇ ಒಂದು ಮೀಟಿಂಗ್ ಹೋದ್ರೂ ಅಷ್ಟೇ, NGOಗಳಲ್ಲಿ ಫಸ್ಟ್ ಹೇಳೋದು ನಮ್ಮ ಒಂದು ಬದಲಾವಣೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಮಾಜನ ಉದ್ಧಾರ ಮಾಡೋಕ್ಕೆ ಹೋದಾಗ ಸಮಾಜ ನಾವು ಹೇಳಿದ್ದಕ್ಕೆ ಎಷ್ಟು ಮಟ್ಟಿಗೆ ಕೇಳಿಸ್ಕೊಳ್ಳುತ್ತೆ ಎಲ್ಲ ಗೊತ್ತಿಲ್ಲ. ನಾವು ಇನ್ನೊಬ್ರಿಗೆ ಹೇಳ್ತಿದ್ವಿ ಅಂತಂದರೆ ಅದು ನಮ್ಮಲ್ಲೇ ಎಷ್ಟಿದೆ ಅಂತಂದ್ಬಿಟ್ಟು ನಾವೇ ಕ್ವಶನ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಒಮ್ಮೊಮ್ಮೆ ಬರಬೇಕು, ಕ್ರಿಯೇಟ್ ಮಾಡ್ಕೋಬೇಕು ನಾವೇ. ಯಾಕಂತಂದರೆ ನನ್ನಲ್ಲಿ ಇವತ್ತು ಸಮಾನತೆ ಅನ್ನೋ ಭಾವನೆ ಇಲ್ಲ ಅಂತಂದರೆ ನಾನು ಸಮಾನವಾಗಿರಿ ಅಂತಂದ್ಬಿಟ್ಟು ಇನ್ನೊಬ್ರಿಗೆ ಹೇಳೋದು ಎಷ್ಟು ಸಮಂಜಸ. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ನಾನು ಹೇಳೋದೊಂದೇ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಮಾನವಾದ ಸ್ಥಾನಮಾನವನ್ನು ಕೊಡಿ, ಮನೆಯಲ್ಲಿ ಗೌರವವನ್ನು ಕೊಡಿ, ಅವರ ಒಂದು ನಂಬಿಕೆಗಳಿಗೆ ನೀರನ್ನು ಹಾಕಿ ಬೆಳೆಸ್ರಿ. ಅವರ ಇಷ್ಟಗಳು ಏನಿದೆ, ಏನು ಓದಬೇಕಂತಿದ್ದಾರೆ, ಅವರು ಏನು ಮುಂದೆ ಮಾಡಬೇಕಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೂ ಒಂದು ಸಲ ನೀವು ಮನಸ್ಸು ಬಿಚ್ಚಿ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು 2 ಬಾರಿ ಆದರೂ ಅವ್ರ ಜೊತೆ ನೀವು ನಿಮ್ಮ ಅನಿಸಿಕೆ ಏನು, ನಿಮ್ಮ ಇಷ್ಟ ಏನು ಮಾಡಬೇಕಂತೀರ, ನಿಮ್ಮ ಗುರಿ ಉದ್ದೇಶಗಳೇನು ಅಂತ ಅಂದ್ಬಿಟ್ಟು ಆದರೂ ಪ್ರಶ್ನೆ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಕೆ ಖಂಡಿತ ನಿಮ್ಮ ಜೊತೆ ಮುಕ್ತ ಮನಸ್ಸಿಂದ ಎಲ್ಲ ಓಪನ್ ಆಗ್ತಾಳೆ ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಕೊನೆಗೆ ಮತ್ತೆ ನಾನು ಹೇಳಿದ್ನಲ್ಲ ಆ ಫಂಕ್ಷನಲ್ಲಿ ಸೆಷನ್ ಹೆಂಗಾಯಿತು ಅಂತಂದ್ಬಿಟ್ಟು, ಅದು ಏನಂತಂದರೆ ಅದು ಎಲ್ಲ ಆದಮೇಲೆ ನಾವು ಗಾದೆ ಮಾತುಗಳೆಲ್ಲ ಬರೆದಿದ್ವಲ್ಲ, ಹಾಗಾದರೆ ಅದನ್ನೆಲ್ಲ ಸುಟ್ಟಾಕಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಬೇಕು, ದಹನ ಮಾಡಬೇಕು, ನಮ್ಮಿಂದನೇ ಸ್ಟಾರ್ಟ್ ಆಗಬೇಕು. ಅದು ಇಲ್ಲಿ ಬಂದಿರೋ ಹೆಣ್ಮಕ್ಳಿಂದನೇ ಸ್ಟಾರ್ಟ್ ಆಗಬೇಕು. ಅದು ಅವುಗಳೆಲ್ಲ ಒಂದೊಂದೊಂದನ್ನು ದಹನ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ನಾವು ಅದಕ್ಕೆ ಬೆಂಕಿ ಹಚ್ಚಿ ತಮಟೆ ಹೊಡ್ಕೊಂಡು ಅದು ಸುತ್ತಲೂ ಹೆಣ್ಮಕ್ಳು ರೌಂಡ್ ಹಾಕಿ ಅವುಗಳಿಂದ ನಿರ್ಬಂಧ ಬೇಕು, ನಮಗೆ ಸಮಾನ ಬೇಕು, ನಮಗೂ ಸಮಾನತೆ ಬೇಕು, ನಾವು ಜೀವಿಸೋ ಹಕ್ಕು ಇದೆ ನಮಗೂ, ನಾವು ಘನತೆ ಜೀವನವನ್ನು ಅನುಭವಿಸ್ಬೇಕು ಅಂತಂದ್ಬಿಟ್ಟು ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿದ್ರು. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ನೋವು ಅನ್ನೋದಿರುತ್ತೆ ಹೆಣ್ಮಕ್ಳಿಗೆ. ಹಾಗಂತಂದ್ಬಿಟ್ಟು ಮನೆಯಲ್ಲಿ ಮಕ್ಕಳನ್ನ ಗಂಡನ್ನ ಎಲ್ಲನೂ ನೀನು ಪಕ್ಕಕ್ಕಿಟ್ಟು ನೀನು ಮುಂದೆ ಬರೋಷ್ಟು ಯಾರೂ ಧೈರ್ಯ ಮಾಡಲ್ಲ. ಯಾಕಂದರೆ ಎಮೋಷ್ನಲಿ ಸಂಸಾರಕ್ಕೆ, ಮಕ್ಕಳಿಗೆ, ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಹೆಣ್ಣೆ. ಅದರ ಜವಾಬ್ದಾರಿ ತುಂಬ ಇದೆ ಆಕೆಗೆ. ನನಗೊಂದು ಜಸ್ಟ್ ಸ್ಮಾಲ್ ಸಜೆಷನ್ ಅಷ್ಟೇ. ಯಾರು ಈ ವಿಡಿಯೋ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತಿರೋ ಈ ಒಂದಷ್ಟು ಮಾತುಗಳು ಎಲ್ಲ ಒಂದು ಕಡೆ ಅಟ್ಲೀಸ್ಟ್ ಒಬ್ಬರಲ್ಲಾದರೂ ಬದಲಾವಣೆ ತಂದರೂ ನನಗೆ ತುಂಬ ಸಂತೋಷವನ್ನು ಉಂಟು ಮಾಡೋಂಥ ವಿಷಯ ನಿಜವಾಗ್ಲೂ. ಇನ್ನೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ನನ್ನ ಒಂದು ಈ ಮಾತುಗಳು ನಿಮಗೆ ಎಫೆಕ್ಟಿವ್ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದಷ್ಟು ನನ್ನ ಒಂದು ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡುವಂಥ ಮಾತುಗಳು ನೀವು ಕೇಳಲಿಕ್ಕೆ ಮುಂದೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು. ಬೈ ಬಾಯ್.